ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಆಯಿಂಟ್ಮೆಂಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಮೊದಲೇದು ಒಂದು ಆಯಿಂಟ್ಮೆಂಟ್ ಬಂದುಬಿಟ್ಟು ಒಂದು ಕಿಟೋ ಫ್ರೆಶ್ ಸಿಟಿ ಆಯಿಂಟ್ಮೆಂಟ್, ಮತ್ತು ಇನ್ನೊಂದು ಬಂದುಬಿಟ್ಟು ಒಂದು KT5 ಡರ್ಮ್ ಆಯಿಂಟ್ಮೆಂಟ್. ಸೊ ಎರಡು ಕೂಡ ಒಂದೇ ಆಯಿಂಟ್ಮೆಂಟ್, ಕಂಪ್ನಿ ಅಷ್ಟೇ ಬೇರೆ, ಮಾಲಿಕ್ಯೂಲ್ ನೇಮು, ಸೊ ಮತ್ತು ಈ ಬೆನಿಫಿಟ್ಸ್, ಯೂಸರ್ಸ್, ಮತ್ತು ಒಂದು ಸ್ಟೋರೇಜ್ ಮತ್ತು ವಾರ್ನಿಂಗ್ಸ್, ಟಿಪ್ಸ್ ಎಲ್ಲ ಒಂದೇ ಆಗಿರ್ತವೆ ಸ್ನೇಹಿತರೆ. ಕಂಪ್ನಿ ಅಷ್ಟೇ ಬೇರೆ ಬೇರೆ. ನಾನು ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ, ಸಿಮಿಲರ್ ಟು ಈ ಒಂದು ಪ್ರಾಡಕ್ಟ್ ಬೇರೆ ಒಂದು ಕಂಪ್ನಿದು ಸೇಮ್. ಮೊದಲಿಗೆ ಒಂದು KT5 ಡ್ರಮ್, ಇದು ಬಂದುಬಿಟ್ಟು ಇದು ಸೊ ಲ್ಯಾಬ್ರೋಟ್ ಅನ್ನುವಂಥ ಒಂದು ಕಂಪ್ನಿದು, ಈ ಒಂದು ಕಂಪ್ನಿದು ಮ್ಯಾನುಫ್ಯಾಕ್ಚರ್ ಮಾಡ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕಿಟೋ ಫ್ರೆಶ್ ಸಿಟಿ ಕೂಡ ಅದೊಂದು ಸ್ಮಾರ್ಟ್ ವೇ ವೆಲ್ನೆಸ್ ಅವರು ಇದರ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದರೆ, ಅದು ಮಾರ್ಕೆಟಿಂಗ್ ಮಾಡಿದರೆ. ಸೊ ಇದರಲ್ಲಿರುವಂಥ ಸ್ನೇಹಿತರೆ ಇದು ಎರಡು ಕೂಡ ನಿಮಗೆ 15 ಗ್ರಾಮ್ ಆಗಿರ್ತವೆ. ಸೊ 15 ಗ್ರಾಮ್ ಇದು MRP ಬಂದುಬಿಟ್ಟು 95-50 ಪೈಸೆ ಆಗುತ್ತೆ. ಮತ್ತು ಇದರ ಒಂದು MRP ಬಂದುಬಿಟ್ಟು ಸೇಮ್ ಅಂದರೆ 90 ರೂಪಾಯಿ ಆಗುತ್ತೆ. ಎರಡು ಕೂಡ ನಿಮಗೆ ಒಂದು ಜೆನ್ರಿಕ್ ಮೆಡಿಸಿನ್ ಇದಾಗಿರುತ್ತೆ. ಸೊ ಮತ್ತು ಇದರಲ್ಲಿ ಮಾಲಿಕ್ಯೂಲ್ ಬಂದುಬಿಟ್ಟು ನಿಮಗೆ ಕೆಟಕೊನಜೋಲ್ ಸಿಗುತ್ತೆ, ಮತ್ತು ಟೊಲೊನಾಫ್ಲೇಟ್, ಕ್ಲೋಬೆಟಸಲ್ ಪ್ರೊಪೋರ್ಷನೇಟ್, ನಿಯೋಮೈಸಿನ್ ಆ್ಯಂಡ್ ಐಡೋಕ್ಲೋರೋ ಹೈಡ್ರಾಕ್ಸಿಕ್ವಿನೋಲಿನ್ ಅನ್ನುವಂಥ ಒಂದು ಮಾಲಿಕ್ಯೂಲ್ ನೇಮ್ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಒಟ್ಟು 5 ಮಾಲಿಕ್ಯೂಲ್ ನೇಮ್ ಇದರಲ್ಲಿ ನಮಗೆ ಅವೈಲೇಬಲ್ ಸಿಗ್ತಾ ಹೋಗ್ತು. ಸೊ ಮತ್ತು ಎಷ್ಟೆಷ್ಟು ಅಂತ ಇದರಲ್ಲಿ ನೋಡೋದಾದ್ರೆ, ಸೊ ಕೆಟಕೊನಜೋಲ್ ಬಂದುಬಿಟ್ಟು 2% ಇರುತ್ತೆ ವೇಟ್ ಬೈ ವೇಟ್, ಮತ್ತು ಟೊಲೊನಾಫ್ಲೇಟ್ ಬಂದುಬಿಟ್ಟು 1%, ಕ್ಲೋಬೆಟಸಲ್ 0.05%, ನಿಯೋಮೈಸಿನ್ 0.1%, ಐಡೋಕ್ಲೋರೋ ಹೈಡ್ರಾಕ್ಸಿಕ್ವಿನೋಲಿನ್ ಬಂದುಬಿಟ್ಟು ಇದೊಂದು 1% ಇರುತ್ತೆ ಸ್ನೇಹಿತರೆ. ಸೊ ಇದಕ್ಕೆಲ್ಲ ಈ ಒಂದು ಕೆಟಗರಿಲಿ ಯಾವ್ಯಾವ ಕೆಟಗರಿಲಿ ಇದನ್ನು ಗೊತ್ತಾಗುತ್ತೆ ಅಂತ ನೋಡಿದ್ರೆ, ನೀವು ಕೆಟಕೊನಜೋಲ್ ಬಂದುಬಿಟ್ಟು ಆ್ಯಂಟಿ ಫಂಗಲ್ ಆಗಿ ಕೆಲಸ ಮಾಡುತ್ತೆ, ಮತ್ತು ಇದು ಟೊಲೊನಾಫ್ಲೇಟ್ ಕೂಡ ಆ್ಯಂಟಿ ಫಂಗಲ್ ಆಗಿ ಕೆಲಸ ಮಾಡುತ್ತೆ. ಕ್ಲೋಬೆಟಸಲ್ ಬಂದುಬಿಟ್ಟು ಸ್ಟಿರಾಯ್ಡ್ ಆಗಿ ಕೆಲಸ ಮಾಡುತ್ತೆ, ಮತ್ತು ನಿಯೋಮೈಸಿನ್ ಬಂದುಬಿಟ್ಟು ಆ್ಯಂಟಿಬಯೋಟಿಕ್, ಐಡೋಕ್ಲೋರೋ ಹೈಡ್ರಾಕ್ಸಿಕ್ವಿನೋಲಿನ್ ಬಂದುಬಿಟ್ಟು ಇದು ಕೂಡ ಆ್ಯಂಟಿ ಫಂಗಲ್ ಆಗಿ ಇದರಲ್ಲಿ ಒಂದು KT5 ಡ್ರಮ್ಮಲ್ಲಿ ಇದೊಂದು ಕೆಲಸ ಮಾಡುತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಬೆನಿಫಿಟ್ಸ್ ಮತ್ತು ಯೂಸಸನ್ನು ನಾವು ಗಮನಿಸೋದಾದ್ರೆ, ಈ ಒಂದು ಎರಡು ಕ್ರೀಮಿ ಬಂದುಬಿಟ್ಟು ನಿಮಗೆ ಸೊ ವೇರಿಯಸ್ ಸ್ಕಿನ್ ಟೈಪ್ ಒಂದು ಇನ್ಫೆಕ್ಷನ್ಗೆ ಈ ಒಂದು ಎರಡು ಕ್ರೀಮ್ ಯೂಸ್ ಮಾಡ್ತಾರೆ. ಯಾವುದೇ ಸ್ಕಿನ್ ಇನ್ಫೆಕ್ಷನ್ ಇರಲಿ, ಸೊ ಈ ಒಂದು ಸ್ಕಿನ್ ಇನ್ಫೆಕ್ಷನ್ಗೆ ಯೂಸ್ ಮಾಡ್ತಾರೆ. ಯಾವ ರೀತಿ ಅಂತಂದರೆ, ಈ ಇನ್ಫ್ಲಮೇಷನ್, ರೆಡ್ನೆಸ್, ಸ್ವೆಲ್ಲಿಂಗ್, ಇಚಿಂಗ್ ಈ ರೀತಿ ಇರುತ್ತವಲ್ಲ, ಈ ರೀತಿ ಸ್ಕಿನ್ ಯಾವುದೇ ಭಾಗದಲ್ಲಿ ಆಗಿರೂ ಕೂಡ ಈ ಒಂದು ಕ್ರೀಮನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ಬೇಗ ಕಡಿಮೆ ಆಗ್ತದೆ ಅಂತ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಯಾವ ರೀತಿ ಇದನ್ನು ಯೂಸ್ ಮಾಡ್ತಂತ ನೋಡಿದ್ರೆ ಸ್ನೇಹಿತರೆ, ಮೊದಲಿಗೆ ಒಂದು ಯಾವ ಒಂದು ಭಾಗದಲ್ಲಿ ಎಫೆಕ್ಟ್ ಏರಿಯಾ ಅಂದರೆ ಯಾವ ಒಂದು ಭಾಗದಲ್ಲಿ ನಿಮಗೆ ಇದು ಸೊ ಆಗಿರ್ತದಲ್ಲ, ಸೊ ಆ ಒಂದು ಭಾಗಕ್ಕೆ ಚೆನ್ನಾಗಿ ಒಂದು ಕ್ಲೀನ್ ಮತ್ತು ಡ್ರೈ ಮಾಡ್ಕೋಬೇಕಾಗತ್ತೆ. ಆ ಡ್ರೈ ಮಾಡ್ಕೊಂಡು ನಂತರ ಏನು ಮಾಡ್ಬೇಕಂದ್ರೆ, ಈ ಒಂದು ಕ್ರೀಮನ್ನು ತಿನ್ನ ಲೇಯರಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ದಿನಕ್ಕೆ 2 ಬಾರಿ ಅಪ್ಲೈ ಮಾಡ್ಕೊಂಡ್ರೆ ಸಾಕು. ಇಲ್ಲ ಅಂತಂದ್ರೆ ನೀವು ಡಾಕ್ಟ್ರ್ ಯಾವ ರೀತಿ ಅದನ್ನು ರೆಕಮೆಂಡ್ ಮಾಡ್ತಾರೆ, ಯಾವ ರೀತಿ ಅದನ್ನು ಹೇಳ್ತಾರೆ, ಸೊ ಆ ರೀತಿ ಈ ಒಂದು ಕ್ರೀಮನ್ನು ನೀವು ಯೂಸ್ ಮಾಡಿಕೊಂಡ್ರೆ ಬೆಸ್ಟ್ ರಿಸಲ್ಟ್ ಕೊಡ್ತದೆ ಅಂತ ಹೇಳ್ತೀನಿ. ಮತ್ತು ಸೈಡ್ ಎಫೆಕ್ಟ್ ಬಂದುಬಿಟ್ಟು, ಸೊ ಇದನ್ನು ಈ ಒಂದು ಕ್ರೀಮನ್ನು ನೀವು ಹಚ್ಕೋದ್ರಿಂದ ಈ ಒಂದು ಬರ್ನಿಂಗ್, ಇರಿಟೇಷನ್, ಇಚ್ಚಿಂಗ್, ಸ್ವೆಲ್ಲಿಂಗ್ ಆಗ್ತಿರ್ಬೋದು. ಸೊ ಅದು ಜಾಸ್ತಿ ಪ್ರಮಾಣ ಏನು ಆಗಿರೋಂಗಿಲ್ಲ, ಕೆಲವೊಬ್ಬರೇ ಆಗ್ತದೆ. ಸೊ ಅಷ್ಟು ಇದ್ದರೆ ಓಕೆ, ನೀವು ಡಾಕ್ಟರ್ ಕನ್ಸಲ್ಟ್ ಮಾಡೋದು ಬೆಟ್ರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಸ್ಟೋರೇಜ್ ಕಂಡೀಷನ್ ನೋಡೋದಾದ್ರೆ, ಇದು 25 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಕ್ರೀಮನ್ನು ನೀವು ಇಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಡ್ರಗ್ ಯಾವ ಕೆಟಗರಿಲಿ ಅಂತ ನೋಡಿದ್ರೆ, ಶೆಡ್ಯೂಲ್ H ಒಂದು ಪ್ರಿಸ್ಕ್ರಿಪ್ಷನ್ ಡ್ರಗ್ ಇದಾಗಿರುತ್ತೆ. ಇದು ಸಹ ಸೇಮ್ ಶೆಡ್ಯೂಲ್ H ಡ್ರಗ್ ಪ್ರಿಸ್ಕ್ರಿಪ್ಷನ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಏನಾದರೂ ಟಿಪ್ಸು, ವಾರ್ನಿಂಗ್ಸ್ ಮತ್ತು ಪ್ರಿಕಾಷನ್ಸ್ ತೆಗೆದುಕೊಳ್ಳೋದ್ರೆ, ಈ ಒಂದು ಕ್ರೀಮ್ ಬಂದುಬಿಟ್ಟು 2 ಕ್ರೀಮ್ ಅದಾವಲ್ಲ, ಈ ಕ್ರೀಮ್ ಬಂದುಬಿಟ್ಟು ಇದೊಂದು ಎಕ್ಸ್ಟರ್ನಲ್ ಯೂಸ್ ಓನ್ಲಿ, ಎಕ್ಸ್ಟರ್ನಲ್ ಮಾತ್ರ ಇದನ್ನು ಯೂಸ್ ಮಾಡ್ಬೇಕು. ಮತ್ತು ಚೆನ್ನಾಗಿ ನೀವು ಹ್ಯಾಂಡ್ ವಾಶ್ ಮಾಡ್ಕೋಬೇಕಾಗತ್ತೆ. ಯಾಕಂತಂದ್ರೆ ಸೊ ಈ ಅಲರ್ಜಿ ರಿಯಾಕ್ಷನ್ ಆಗೋದ್ರಿಂದ, ಮತ್ತು ಈ ಹಚ್ಚೋಕ್ಕಿಂತ ಮುಂಚೆ ಈ ಕ್ರೀಮನ್ನು ನೀವು ಏನು ಮಾಡ್ಬೇಕಪ್ಪ ಅಂದರೆ, ಒಂದು ಕ್ಲೀನ್ ಮಾಡ್ಬೇಕಾಗತ್ತೆ ಕೈಯನ್ನು. ಮತ್ತು ಹಚ್ಕೊಂಡಾದ್ಮೇಲೆ ಕೂಡ ಚೆನ್ನಾಗಿ ಕೈಯನ್ನು ನೀವು ವಾಶ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಕಣ್ಣು, ಮೂಗು, ಬಾಯಿಯಿಂದ ಇದನ್ನು ದೂರ ಇಡಬೇಕಾಗತ್ತೆ. ಮತ್ತು ಚಿಕ್ಕ ಮಕ್ಕಳು ಕೂಡ ಅವರಿಂದ ಸಹ ಈ ಒಂದು ಕ್ರೀಮನ್ನು ನೀವು ದೂರ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಕ್ರೀಮನ್ನು ನೀವು ಓಪನ್ ಮಾಡಿದಾಗ, ಈ ರೀತಿ ನೀವು ಕ್ರೀಮನ್ನು ಓಪನ್ ಮಾಡಿರ್ತಾರಲ್ಲ, ಸೊ ಈ ರೀತಿ ಕ್ರೀಮನ್ನು ಓಪನ್ ಮಾಡಿದಾಗ ನಿಮಗೆ ಇದು ಸೀಲ್ ಅಂತಿರುತ್ತೆ. ಇದು ಮತ್ತೆ ಏನಾಗುತ್ತೆ, ಇದು ಆ್ಯಕ್ಚುಲಿ ಸೀಲ್ ಅಂತಿರುತ್ತೆ. ಇದೇ ಸೀಲ್ ಆಗೋಕ್ಕಿಂತ ಮುಂಚೆಗೆ ಯಾವ ರೀತಿ ಏನೋ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವೇನಾದರೂ ಓಪನ್ ಮಾಡಿದಾಗ, ಈ ಒಂದು ಕ್ರೀಮನ್ನು ಈ ರೀತಿ ನೀವು ಓಪನ್ ಮಾಡಿದಾಗ, ಓಪನ್ ಮಾಡಿದ ಕೂಡ ನೀವು ಏನು ಮಾಡಿದ್ರೆ ಮತ್ತೆ ನೀವು ಯೂಸ್ ಮಾಡಿರ್ತೀರಲ್ಲ, ಆಫ್ಟರ್ ರೀಯೂಸ್ ಏನಾಗುತ್ತೆ, ನೀವು ಕಂಟಿನ್ಯೂ ಅಂದರೆ ಫಿಟ್ ಟೈಟ್ಲಿ ಕ್ಲೋಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಆವಾಗಲೇ ನಾವು ಓಪನ್ ಮಾಡಿ ತೋರಿಸ್ಲಿಕ್ಕೆ ಕ್ರೀಮನ್ನು. ಸೊ ಇವಾಗ ಅದನ್ನು
ತೋರಿಸ್ತೀನಿ. ಫಸ್ಟಿಗೆ ತೋರಿಸ್ಬೇಕಾಗಿತ್ತು, ಸೊ ತೋರಿಸಲಿಲ್ಲ. ಈ ರೀತಿಯಾದ ಒಂದು ಕ್ರೀಮ್ಗಳ ಒಂದು ಒಳಗಡೆ ಟ್ಯೂಬ್ ನಿಮಗೆ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗ್ತಾವೆ. ಸೊ ಒಟ್ಟಾರೆಯಾಗಿ ಈ ಒಂದು ಕ್ರೀಮ್ ಬಗ್ಗೆ ನಾವು ಹೇಳೋದಾದರೆ, ರಿವ್ಯೂ ಕೊಡೋದಾದರೆ, ಈ ಒಂದು ಕ್ರೀಮ್ ಬಂದುಬಿಟ್ಟು ನೀವು ಬೆಸ್ಟ್ ಕ್ರೀಮ್ ಅಂತ ಹೇಳ್ತೀನಿ. ಈ ವೇರಿಯಸ್ ಫಂಗಲ್ ಇನ್ಫೆಕ್ಷನ್ಗೆ ಯೂಸ್ ಮಾಡುವಂಥ ಒಂದು ಕ್ರೀಮ್ ಇದಾಗಿರುತ್ತೆ. ಸೊ ಎರಡೂ ಕೂಡ ಬೆಸ್ಟ್ ರಿಸಲ್ಟ್ ಕೊಡುವಂಥ ಒಂದು ಕ್ರೀಮ್ ಆಗಿರುತ್ತೆ ಸ್ನೇಹಿತರೆ. ಸೊ ಎರಡೂ ಕೂಡ ನೀವು ಯೂಸ್ ಮಾಡಿದರೆ ಯಾವುದೇ ರೀತಿ ನಿಮಗೆ ಏನೂ ತೊಂದರೆ ಆಗೋಲ್ಲ. ಸೊ ಚೆನ್ನಾಗಿ ರಿಸಲ್ಟ್ ಕೊಡುವಂಥ ಒಂದು ಕ್ರೀಮ್. ಸೊ ಎರಡೂ ಕೂಡ ಜೆನ್ರಿಕ್ ಆಗಿರೋದು ಈ ಒಂದು ಫಂಗಲ್ ಇನ್ಫೆಕ್ಷನ್ ಬೆಸ್ಟ್ ಕ್ರೀಮ್ ಅಂತ ಹೇಳ್ತೇನೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ಹೆಂಗೆ ಅನ್ನಿಸ್ತನ್ನ ಕಮೆಂಟ್ ಮಾಡಿ. ಏನಾದರೂ ಡೌಟ್ಗಳಿದ್ದರೂ ಸಹ ಕಮೆಂಟ್ ಮಾಡಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.